ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ರೆಕ್ರೂಟ್ಮೆಂಟ್ ಮಾಡ್ತಿರೋದು ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್. ಇದಕ್ಕೋಸ್ಕರ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಅಂದರೆ ಎಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಸಂಬಳ ಸಿಗುತ್ತೆ, ಏನು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಸಿಲೆಬಸ್ ಏನು, ಹಾಗೆ ಅಪ್ಲಿಕೇಶನ್ ಹೇಗೆ ಹಾಕೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡವರೆಗೂ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇರ್ತಾರೆ ಅವ್ರಿಗೋಸ್ಕರ. ಸೊ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಬಂದು 26/7/2023 ಶುರು ಆಗಿದೆ. ಹಾಗೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 16/8/2023 ರಾತ್ರಿ 11 ಗಂಟೆ. ಹಾಗೆ ನೀವು ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡೋಕ್ಕೆ ಡೇಟ್ ಬಂದು 17/8/2023 18/8/2023 ಟೈಮ್ ಇರುತ್ತೆ. ಆವಾಗ ನೀವು ಕರೆಕ್ಷನ್ ಮಾಡಬಹುದು. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪೇಪರ್ 1 ಇರುತ್ತಲ್ಲ, ಅದ್ರದ್ದು ಟೆಂಟೇಟಿವ್ ಶೆಡ್ಯೂಲ್ ನೋಡಿದ್ರೆ ಅಕ್ಟೋಬರ್ 2023. ಸೊ ಇದು ಚೇಂಜ್ ಆದ್ರೂ ಆಗ್ಬೋದು. ಟೆಂಟೇಟಿವ್ ಅಂದ್ರೆ ಅದು. ಸೊ ಇದ್ರದ್ದು ಪೇ ಲೆವೆಲ್ ನೋಡಿದ್ರೆ ಲೆವೆಲ್ 6 ಅಂದ್ರೆ 35,400 1,12,400 ಸಂಬಳ ಸಿಗಬಹುದು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆಲ್ಲ ಕೌಂಟ್ ಆಗುತ್ತೆ. ಇನ್ನು ಪೋಸ್ಟ್ ವೈಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋಣ ಬನ್ನಿ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ 16/8/2023 ನೋಡಿದಾಗ ಏನಾಗಿರ್ಬೇಕು ಮತ್ತು ನಿಮ್ಮ ಏಜ್ 1/8/2023 ನೋಡಿದಾಗ ಎಷ್ಟಾಗಿರ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೊ ಇದು ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಅದಕ್ಕೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಮತ್ತು ಎಷ್ಟು ಏಜ್ ಲಿಮಿಟ್ ಅನ್ನೋದ್ರ ಬಗ್ಗೆ ಇದೆ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಇದಕ್ಕೆ ಜೂನಿಯರ್ ಇಂಜಿನಿಯರ್ ಸಿವಿಲ್. ಇದಕ್ಕೆ ಬೇಕಾಗಿರೋ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿ ಮಾಡಿರಬೇಕು ಅಥವಾ 3 ಇಯರ್ ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಬೇಕು. ಹಾಗೆ 2 ವರ್ಷ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮೇಂಟೆನೆನ್ಸ್ ಇದ್ರಲ್ಲಿ ಯಾವ್ದ್ರಲ್ಲಾರು ಎಕ್ಸ್ಪೀರಿಯನ್ಸ್ ಇರಬೇಕು. ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಪ್ಲಸ್ 2 ಇಯರ್ ಎಕ್ಸ್ಪೀರಿಯನ್ಸ್. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 30 ವರ್ಷ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಗೆ ನೋಡೋದಾದ್ರೆ ನೀವು ಡಿಗ್ರಿನ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಲ್ಲಿ ಮುಗಿಸಿರ್ಬೇಕು ಅಥವಾ 3 ವರ್ಷ ಡಿಪ್ಲೊಮೋನ ಎಲೆಕ್ಟ್ರಿಕಲ್, ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ 2 ವರ್ಷ ಎಕ್ಸ್ಪೀರಿಯನ್ಸ್ ನ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಥವಾ ಮೇಂಟೆನೆನ್ಸ್ ಅಲ್ಲಿ ಆಗಿರ್ಬೇಕು ಎಕ್ಸ್ಪೀರಿಯನ್ಸ್. ಇನ್ನು ಇದಕ್ಕೆ ಏಜ್ ಲಿಮಿಟ್ 30 ವರ್ಷ. ಇನ್ನು ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್, ಇದಕ್ಕೆ ನೀವು ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಇದಕ್ಕೆ ನೀವು ಡಿಪ್ಲೊಮಾನ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಲ್ಲಿ ಮುಗಿಸಿರ್ಬೇಕು. ಎರಡಕ್ಕೂ ಏಜ್ ಲಿಮಿಟ್ ಬಂದು 32 ವರ್ಷ. ಇನ್ನು ಸೆಂಟ್ರಲ್ ವಾಟರ್ ಕಮಿಷನ್, ಇದಕ್ಕೆ ಬಂದು ಜೂನಿಯರ್ ಇಂಜಿನಿಯರ್ ಸಿವಿಲ್, ನೀವು ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕು ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ನ ಮುಗಿಸಿರ್ಬೇಕು. ಎರಡರಲ್ಲಿ ಯಾವ್ದಾರು ಆಗುತ್ತೆ. ಇನ್ನು ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್, ಇದಕ್ಕೆ ನೀವು ಡಿಗ್ರಿ ಅಥವಾ ಡಿಪ್ಲೊಮಾನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಇದಕ್ಕೆ ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು 4ನೇ ಡಿಪಾರ್ಟ್ಮೆಂಟ್ ಬಂದು ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜನ್ಯೂವೇಷನ್, ಬ್ರಹ್ಮಪುತ್ರ ಬೋರ್ಡ್. ಇದಕ್ಕೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ಇದಕ್ಕೆ ನೀವು 3 ಇಯರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು ಫರಕ್ಕಾ ಬ್ಯಾರೇಜ್ ಪ್ರಾಜೆಕ್ಟ್, ಇದಕ್ಕೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ಇದಕ್ಕೆ ನೀವು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿರ್ಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ನೀವು ಡಿಪ್ಲೊಮಾನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು ಮಿಲಿಟರಿ ಇಂಜಿನಿಯರ್ ಸರ್ವಿಸಸ್, ಇಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ನೋಡೋದಾದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿ ಮುಗಿಸಿರ್ಬೇಕು ಅಥವಾ 3 ವರ್ಷ ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸ್, ಎಕ್ಸಿಕ್ಯೂಷನ್ ಮತ್ತು ಮೇಂಟೆನೆನ್ಸ್ ಅಥವಾ ಪ್ಲಾನಿಂಗ್ ಅಲ್ಲಿ ಆಗಿರ್ಬೇಕು. ಇವ್ರಿಗೆ ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ಗೆ ನೋಡೋದಾದ್ರೆ ಡಿಗ್ರಿನ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಲ್ಲಿ ಮುಗಿಸಿರ್ಬೇಕು ಅಥವಾ 3 ವರ್ಷ ಡಿಪ್ಲೊಮಾನ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಲ್ಲಿ ಮುಗಿಸಿರ್ಬೇಕು. ಜೊತೆಗೆ 2 ವರ್ಷ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಥವಾ ಮೇಂಟೆನೆನ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು 7ನೇ ಆರ್ಗನೈಸೇಷನ್ ಬಂದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್, ಅಂಡಮಾನ್ ಲಕ್ಷದ್ವೀಪ್ ಹಾರ್ಬರ್ ವರ್ಕ್ಸ್. ಇದಕ್ಕೆ ನೋಡೋದಾದ್ರೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ನೀವು ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಗೆ ನೋಡೋದಾದ್ರೆ ನೀವು ಡಿಪ್ಲೊಮಾನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ NTRO, ಇದಕ್ಕೆ ನೋಡೋದಾದ್ರೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ನೀವು ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ಬೇಕು. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ನೀವು ಡಿಪ್ಲೊಮಾನ ಎಲೆಕ್ಟ್ರಿಕಲ್ ಅಲ್ಲಿ ಮುಗಿಸಿರ್ಬೇಕು. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್, ನೀವು ಡಿಪ್ಲೊಮಾನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರ್ಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ. ಇನ್ನು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನ ಇಲ್ಲಿ ನೋಡಬಹುದು, ಹೇಳ್ತಾ ಹೋಗ್ತೀನಿ. ಹಾಗೆ ಕ್ಯಾಟಗರಿ ವೈಸ್ ಇದೆ, ಕ್ಯಾಟಗರಿ ವೈಸ್ ನೀವೇ ನೋಡ್ಕೊಳ್ಳಿ.
ಹಾಗೆ ನಾನು ಆ ಯಾವ ಆರ್ಗನೈಸೇಷನ್ಲಿ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಹೇಳ್ತೀನಿ. ಸೊ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಜೂನಿಯರ್ ಇಂಜಿನಿಯರ್ ಸಿವಿಲ್, ಇದಕ್ಕೆ 431 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಬಂದು 55 ವೇಕೆನ್ಸಿ ಇದೆ. ಇನ್ನು ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಜೂನಿಯರ್ ಇಂಜಿನಿಯರ್ ಸಿವಿಲ್ 421 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 124 ವೇಕೆನ್ಸಿ ಇದೆ. ಇನ್ನು ಸೆಂಟ್ರಲ್ ವಾಟರ್ ಕಮಿಷನ್ ಇದರಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ 188 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 23 ವೇಕೆನ್ಸಿ ಇದೆ. ಇನ್ನು ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಗಂಗಾ ರಿಜುವಿನೇಷನ್ ಇವ್ರದ್ದು ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಇದರಲ್ಲಿ ಹೇಳಿಲ್ಲ, ಬಟ್ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತಾರೆ. ಇನ್ನು ಫರಕ್ಕಾ ಬ್ಯಾರೇಜ್ ಪ್ರಾಜೆಕ್ಟ್ ಇದಕ್ಕೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ನೋಡಿದರೆ 15 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 6 ವೇಕೆನ್ಸಿ ಇದೆ. ಇನ್ನು ಮಿಲಿಟರಿ ಇಂಜಿನಿಯರ್ ಸರ್ವಿಸ್ ಇದಕ್ಕೆ ನೋಡಿದರೆ ಜೂನಿಯರ್ ಇಂಜಿನಿಯರ್ ಸಿವಿಲ್ 29 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ 18 ವೇಕೆನ್ಸಿ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಅಂಡಮಾನ್ ಲಕ್ಷದ್ವೀಪ್ ಹಾರ್ಬರ್ ವರ್ಕ್ಸ್ ಇವ್ರದ್ದು ನೋಡಿದರೆ ಜೂನಿಯರ್ ಇಂಜಿನಿಯರ್ ಸಿವಿಲ್ 7 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 1 ವೇಕೆನ್ಸಿ ಇದೆ. ಇನ್ನು ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಜೂನಿಯರ್ ಇಂಜಿನಿಯರ್ ಸಿವಿಲ್ 4 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 1 ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 1 ವೇಕೆನ್ಸಿ ಇದೆ. ಟೋಟಲ್ ಬಂದು 1324 ವೇಕೆನ್ಸಿ ಇದೆ. ಇನ್ನು ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ನಿಮ್ಮ ಏಜ್ 1/8/2023 ನೋಡಿದಾಗ ಎಷ್ಟೆಷ್ಟು ಇರಬೇಕು ಅಂತ ಹೇಳಿದ್ದೀನಿ. ಅಂದ್ರೆ ನೀವೇನಾದ್ರು ನಿಮ್ಮ ಏಜ್ ಲಿಮಿಟ್ ಅದು 30 ವರ್ಷದ ಒಳಗೆ ಆತರ ತೋರಿಸ್ತಿದ್ರೆ ಡೇಟ್ ಆಫ್ ಬರ್ತ್ ಬಂದು 2/8/1993 1/8/2005 ಒಳಗಿರಬೇಕು. ಇನ್ನು 32 ವರ್ಷ ಏಜ್ ಲಿಮಿಟ್ ಇತ್ತಲ್ಲ ಅದಕ್ಕೆ ನೋಡೋದಾದ್ರೆ 2/8/1991 1/8/2005 ಒಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBCಗೆ 3 ವರ್ಷ, PWD ಅನ್ರಿಸರ್ವ್ಡ್ಗೆ 10 ವರ್ಷ, PWD OBCಗೆ 13 ವರ್ಷ, PWD SC/STಗೆ 15 ವರ್ಷ. ಇನ್ನು ಈ ಕ್ಯಾಟಗರಿಲಿ ಯಾರ್ಯಾರು ಬರ್ತೀರಾ ಅವರು ನೋಡ್ಕೊಳ್ಳಿ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ. ಸೊ ಇಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿದ್ದಾರೆ. ಜಸ್ಟ್ ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಆ ಅಪ್ಲಿಕೇಶನ್ ಹೇಗೆ ಹಾಕೋದು ಈ ವಿಡಿಯೋ ಎಂಡ್ ಅಲ್ಲಿ ಫುಲ್ಲು ಸ್ಕ್ರೀನ್ ಶಾಟ್ ಇದೆ. ಆ ಸ್ಕ್ರೀನ್ ಶಾಟ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇದರ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್. ಇದನ್ನ ಬರೀ ಜನರಲ್ ಮತ್ತು OBC ಅವರಷ್ಟೇ ಕಟ್ಟಬೇಕು. ಇನ್ನು SC/ST PWD ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಈ ಅಪ್ಲಿಕೇಶನ್ ಫೀಸ್ ಕಟ್ಟೋ ಆಗಿಲ್ಲ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳನ್ನ ನೀವು ನೋಡೋದಾದ್ರೆ ಇಲ್ಲಿ ಡೀಟೈಲ್ ಇದೆ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕರ್ನಾಟಕ ಕೇರಳ ರೀಜನ್ಗೆ ನೋಡೋದಾದ್ರೆ ಇಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರ್ಗಿ ಇದೆಲ್ಲ ಇದೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಥವಾ ಈ ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಎಲ್ಲ ನೋಡ್ಕೊಳ್ಳಿ. ಯಾಕೆಂದ್ರೆ ನಾನು ಮೇನ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಫುಲ್ ಎಲ್ಲ ಡೀಟೇಲ್ ನ ಹೇಳಕ್ಕಾಗಲ್ಲ, ಯಾಕೆಂದ್ರೆ 76 ಪೇಜ್ ಇದೆ, ತುಂಬಾ ಲೆಂತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಏನ್ ಬೇಕಿದೆ ಅದನ್ನ ನೋಡ್ಕೊಳ್ಳಿ. ಒಟ್ಟು ಎಲ್ಲರಿಗೂ ಬೇಕಾಗತ್ರ ಮೇನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಎಕ್ಸಾಮಿನೇಷನ್ ಸ್ಕೀಮ್ ಅಂದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನ ಮಾಡ್ತಾರೆ. ಅದರಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಪೇಪರ್ 1 ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ ಇಲ್ಲಿ 3 ಸೆಕ್ಷನ್ ಗಳಿರುತ್ತೆ. ಒಂದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 50 ಕ್ವಶನ್ 50 ಮಾರ್ಕ್ಸ್ಗೆ. ಇನ್ನು ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ಗೆ. ಇನ್ನೊಂದು ನೀವೇನಾದ್ರೂ ಸಿವಿಲ್ ಇಂಜಿನಿಯರಿಂಗ್ ಇದ್ ಮಾಡಿದ್ರೆ ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಅಥವಾ ಸ್ಟ್ರಕ್ಚರಲ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಇನ್ನು ನೀವೇನಾದ್ರು ಎಲೆಕ್ಟ್ರಿಕಲ್ ಆಗಿದ್ರೆ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಇನ್ನು ನೀವೇನಾದ್ರು ಮೆಕ್ಯಾನಿಕಲ್ ಆಗಿದ್ರೆ ಮೆಕ್ಯಾನಿಕಲ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ಆ ಕ್ವಶನ್ಸ್ ಬಂದು 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 2 ಅವರ್ ಎಕ್ಸಾಮಿನೇಷನ್ ಆಗಿರುತ್ತೆ. ನೀವು 2 ಅವರ್ ಅಲ್ಲೇ ಮುಗಿಸ್ಬೇಕಿರುತ್ತೆ. ಇನ್ನೇನಾದ್ರು ನೀವು PWD ಕ್ಯಾಂಡಿಡೇಟ್ ಆಗಿದ್ರೆ 2 ಗಂಟೆ 40 ನಿಮಿಷ ಕೊಡ್ತಾರೆ. ಇನ್ನು ಪೇಪರ್ 2 ಇದ್ರದ್ದು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಾದ್ರೆ ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇಲ್ಲಿ ನೀವೇನಾದ್ರು ಸಿವಿಲ್ ಆಗಿದ್ರೆ ಸಿವಿಲ್ ಅಂಡ್ ಸ್ಟ್ರಕ್ಚರಲ್ ಬಗ್ಗೆ, ಜನರಲ್ ಇಂಜಿನಿಯರಿಂಗ್ ಕ್ವಶನ್ಸ್ ಇರುತ್ತೆ. ಇನ್ನು ಎಲೆಕ್ಟ್ರಿಕಲ್ ಆಗಿದ್ರೆ ಎಲೆಕ್ಟ್ರಿಕಲ್ ಬಗ್ಗೆ, ಮೆಕ್ಯಾನಿಕಲ್ ಆಗಿದ್ರೆ ಮೆಕ್ಯಾನಿಕಲ್ ಬಗ್ಗೆ ಇರುತ್ತೆ. 100 ಕ್ವಶನ್ 300 ಮಾರ್ಕ್ಸ್ ಇರುತ್ತೆ. ಇದು ಕೂಡ 2 ಅವರ್ ಎಕ್ಸಾಮು. ನೀವೇನಾದ್ರು PWD ಕ್ಯಾಂಡಿಡೇಟ್ ಆಗಿದ್ರೆ 2 ಗಂಟೆ 40 ನಿಮಿಷ ಕೊಡ್ತಾರೆ. ಈ ಕ್ವಶನ್ ಪೇಪರ್ ಬಂದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಮತ್ತು ಇದರಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಏನಾದ್ರೂ ನಿಮ್ದು ಸರಿ ಆದ್ರೆ 3 ಮಾರ್ಕ್ಸ್, ತಪ್ಪಾದ್ರೆ 1 ಮಾರ್ಕ್ಸ್. ಅಂದ್ರೆ ಆತರ ಎಕ್ಸಾಂಪಲ್ ಕೊಡ್ತಾ ಇದೀನಿ.
ಒಟ್ಟು 1/3 ಆಫ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ ಏನಾದ್ರು 3 ಮಾರ್ಕ್ಸ್ ಕ್ವಶನ್ ಆಗಿದ್ರೆ 1 ಮಾರ್ಕ್ಸ್ ನೆಗೆಟಿವ್, ಇನ್ನು ಏನಾದ್ರು 1 ಮಾರ್ಕ್ಸ್ ಆಗಿದ್ರೆ ಅದಕ್ಕೆ 0.33 ಇಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಈ ಎಕ್ಸಾಮ್ದು ಸಿಲೆಬಸ್ ನ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡೆ ನೋಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಇದು ಎಕ್ಸ್ಪ್ಲೈನ್ ಮಾಡಕ್ಕೆ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಇದ್ರಲ್ಲಿ ಬಂದು ನೀವು 18ನೇ ಪೇಜ್ ಅಲ್ಲಿ ನೀವು ಸಿಲೆಬಸ್ ನ ನೋಡಬಹುದು. ನೀವು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಯಾವ್ದಕ್ಕೆ ಅಪ್ಲೈ ಮಾಡಿರ್ತೀರಾ ಅದ್ರ ರಿಲೇಟೆಡ್ ಇಲ್ಲಿ ನಿಮ್ಗೆ ಸಿಲೆಬಸ್ ಸಿಗುತ್ತೆ. ಸೊ ಪೇಪರ್ 1ಗೆ ಏನೇನ್ ಸಿಲೆಬಸ್ ಅಂತ ಇಲ್ಲಿದೆ. ಇನ್ನು ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಅಂಡ್ ಸ್ಟ್ರಕ್ಚರಲ್ ಅಂಡ್ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ಗೆ ಏನೇನು ಅಂತ ಇಲ್ಲಿದೆ. ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು ಇಲ್ಲಿ, ಅಥವಾ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಸ್ಟ್, ಯಾಕೆಂದ್ರೆ ನಿಮ್ಮ ಹತ್ರನೇ ಯಾವ ಬೇಕು ಹಂಗ್ ನೀಟಾಗಿ ನೋಡ್ಕೋಬಹುದು. ಸೊ ಪೇಪರ್ 1 ಅಲ್ಲಿ ಸಿಂಪಲ್ ಬೇಸಿಕ್ಸ್ ಇರುತ್ತೆ, ಪೇಪರ್ 2 ಅಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳಬಹುದು ಈ ಸಿಲೆಬಸ್ ಪ್ರಕಾರ ನೋಡೋದಾದ್ರೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಪ್ರಕಾರನೇ ನೀವು ಪ್ರಿಪೇರ್ ಆಗಿ. ಸೊ ಈಗ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನಾನೊಂದು ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ರಿಜಿಸ್ಟ್ರೇಷನ್ ಫಾರ್ಮ್ ಗೆ ಹೋಗ್ತೀರಾ. ಈ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ನೀವು ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಫಸ್ಟ್ ಕ್ವಶನ್, ನಿಮ್ಮ ಹತ್ರ ಆಧಾರ್ ಇದೆಯಾ ಅಂತ ಕೇಳುತ್ತೆ. ನಿಮ್ಮ ಹತ್ರ ಇದ್ರೆ ಎಸ್ ಅಥವಾ ನೋ ಕೊಡಿ. ನೀವು ಎಸ್ ಅಂತ ಕೊಟ್ರೆ ಆಧಾರ್ ನಂಬರ್ ನ ಕೇಳುತ್ತೆ, ಆಧಾರ್ ನಂಬರ್ ನ ಕೊಡಿ. ಆಮೇಲೆ ಇನ್ನೊಂದು ಯಾವ್ದಾದ್ರು ಡಾಕ್ಯುಮೆಂಟ್ ನ ಕೇಳುತ್ತೆ, ನಿಮ್ಮ ಹತ್ರ ಯಾವ್ದಿದೆ ಅದನ್ನ ಕೊಡಿ. ಅಂದ್ರೆ ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಿರುತ್ತೆ ಅದನ್ನ ಕೊಟ್ಬಿಟ್ಟು ಅದ್ರದ್ದು ID ನಂಬರ್ನ ಹಾಕಿ. ನೆಕ್ಸ್ಟ್ ನಿಮ್ದು ನೇಮ್, ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ಸೇಮ್ ನೇಮ್ ನ ಮತ್ತೆ ಹಾಕ್ಬೇಕಿರುತ್ತೆ, ಅಂದ್ರೆ ನೀವೇನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅಲ್ಲಿ ತೋರಿಸುತ್ತೆ. ಮತ್ತೆ ನೀವೇನಾದ್ರು ನೇಮ್ ನ ಚೇಂಜ್ ಮಾಡಿದ್ರೆ ಎಸ್ ಅಂತ ಕೊಟ್ಬಿಟ್ಟು ನೇಮ್ ಹಾಕ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹಾಕಿದ್ರೆ ಅದು ಬ್ಲಾಂಕ್ ಇದಾಗಿರುತ್ತೆ. ನೆಕ್ಸ್ಟ್ ಫಾದರ್ ನೇಮ್ದು ಮತ್ತೆ ವೆರಿಫಿಕೇಶನ್ ತರ ಇನ್ನೊಂದ್ಸಲ ಕೇಳುತ್ತೆ, ಎರಡೆರಡು ಸಲ ಕೇಳುತ್ತೆ, ಯಾಕೆಂದ್ರೆ ನೀವೇನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅಂತ. ಯಾಕೆಂದ್ರೆ ಕರೆಕ್ಷನ್ ಟೈಮಲ್ಲಿ ನೀವು ಫೈನ್ ಕಟ್ಬಿಟ್ಟು ಕರೆಕ್ಷನ್ ಮಾಡ್ಬೇಕಾಗುತ್ತೆ, ಅದಕ್ಕೋಸ್ಕರ ನೀಟಾಗಿ ಒಂದ್ ಎರಡೆರಡು ಸಲ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಫಿಲ್ ಮಾಡಿ. ಇನ್ನು ಮದರ್ ನೇಮ್ ನ ಕೇಳುತ್ತೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳುತ್ತೆ, 10th ರಿಲೇಟೆಡ್ ಕ್ವಶನ್ಸ್ ಕೇಳುತ್ತೆ, ಅಂದ್ರೆ ಎಜುಕೇಶನ್ ಬೋರ್ಡ್ ಯಾವುದು, ನಿಮ್ದು ರೋಲ್ ನಂಬರ್ ಏನು, ಮತ್ತೆ ಇಯರ್ ಆಫ್ ಪಾಸಿಂಗ್ ಏನು, ಅದಾದ್ಮೇಲೆ ಜೆಂಡರ್ ಕೇಳುತ್ತೆ. ಆಮೇಲೆ ನಿಮ್ದು ಫೈನಲ್ ಎಜುಕೇಶನ್ ಡಿಪ್ಲೊಮೋನೋ ಅಥವಾ ಡಿಗ್ರಿನೋ ಯಾವ್ದು ಮಾಡಿರ್ತೀರ ಅದನ್ನ ಹಾಕಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ. ಆಮೇಲೆ ನಿಮ್ದು ಸ್ಟೇಟ್ ಇಲ್ಲಿ ಸೇವ್ ಅಂತ ಕೊಡಿ. ಇನ್ನು ಕೆಳಗಡೆ ಇನ್ನೂ ಒಂಚೂರು ಅಡಿಷನಲ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೇಳುತ್ತೆ. ಕ್ಯಾಟಗರಿ ಏನು, ನ್ಯಾಷನಾಲಿಟಿ ಏನು, ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನಾದ್ರು ಇದ್ರೆ ಅದನ್ನ ಕೊಡ್ಬೇಕಿರುತ್ತೆ. ಇನ್ನು ಏನಾದ್ರು ಡಿಸೇಬಿಲಿಟಿ ಇದ್ರೆ ಅದ್ರ ಬಗ್ಗೆ ಕೊಡ್ಬೇಕಿರುತ್ತೆ. ನೀವೇನಾದ್ರು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಮಾಡಿದ್ರೆ ಅದ್ರ ನಂಬರ್ ಏನು, ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಅದಾದ್ಮೇಲೆ ಪ್ರೆಸೆಂಟ್ ಅಡ್ರೆಸ್ ಕೇಳುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ಅದನ್ನು ಸೇವ್ ಮಾಡಿ. ಅದಾದ್ಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಇರುತ್ತೆ, ಅಲ್ಲಿ ಐ ಅಗ್ರಿ ಅಂತ ಕೊಟ್ಬಿಟ್ಟು ನೀವು ಫೈನಲ್ ಸಬ್ಮಿಟ್ ನ ಮಾಡಬಹುದು. ಫೈನಲ್ ಸಬ್ಮಿಷನ್ ಆದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ಗೆ ನೀವು ಲಾಗಿನ್ ಆಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ನ ಹಾಕ್ಬೇಕಿರುತ್ತೆ. ಸೊ ಈ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನೀವು ನಿಮ್ದು ಫೋಟೋಗ್ರಾಫ್ ಇರುತ್ತಲ್ಲ ಅದನ್ನ 20 KB ಇಂದ 50 KB ಒಳಗೆ JPG ಅಥವಾ JPG ಫಾರ್ಮೆಟ್ ಅಲ್ಲಿ ಫೋಟೋ ತೆಗೆದು ರೆಡಿ ಇಟ್ಕೊಂಡಿರಿ. ಮತ್ತು ನಿಮ್ದು ಸೈನ್ ಕೂಡ JPG ಅಥವಾ JPG ಫಾರ್ಮೆಟ್ ಅಲ್ಲಿ 10 ರಿಂದ 20 KB ಒಳಗೆ ಫೋಟೋ ತೆಗೆದು ರೆಡಿ ಇಟ್ಕೊಂಡಿರಿ, ಯಾಕೆಂದ್ರೆ ಇದಕ್ಕೆ ಅಪ್ಲೋಡ್ ಮಾಡ್ಬೇಕಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ನಿಮ್ದು ಮಾರ್ಕ್ಸ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ ಹತ್ರದಲ್ಲಿ ಇಟ್ಕೊಂಡಿರಿ. ನೀವು ಫಸ್ಟ್ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ. ಆಮೇಲೆ ನೀವು ಏನಕ್ಕೆ ಹಾಕ್ಬೇಕು ಅಂತ ಇದ್ದೀರಾ, ಜೂನಿಯರ್ ಇಂಜಿನಿಯರ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಈ ತರ ಅದನ್ನ ಚೂಸ್ ಮಾಡಿ. ಆಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ದು ಎಲ್ಲದನ್ನು ಕೊಡ್ತಾ ಅಂದ್ರೆ ನಿಮ್ ನೇಮು, ನೀವೇನಾದ್ರು ನೇಮ್ ನ ಚೇಂಜ್ ಮಾಡಿದ್ರೆ ಆ ಚೇಂಜ್ ನೇಮು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ನಿಮ್ದು 1/8/2023 ನೋಡಿದಾಗ ನಿಮ್ ಏಜ್ ಎಷ್ಟಿದೆ, ಜೆಂಡರ್, ಕ್ಯಾಟಗರಿ, ಮತ್ತು ನೀವು ಏನಾದ್ರು PWD ನ, ಮತ್ತು ನ್ಯಾಷನಾಲಿಟಿ ಏನು, ಏನಾದ್ರು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದೆಯಾ, 10th ಬೋರ್ಡ್ ಯಾವುದು, ರೋಲ್ ನಂಬರ್ ಏನು, ಇಯರ್ ಆಫ್ ಪಾಸಿಂಗ್ ಏನು. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ ನ ಚೂಸ್ ಮಾಡ್ಬೇಕಿರುತ್ತೆ, ಅದನ್ನ ಚೂಸ್ ಮಾಡಿ. ಆಮೇಲೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ಎಸ್ ಅಥವಾ ನೋ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಅಂತ ಕೊಟ್ರೆ ನೀವು ಯಾವಾಗ ಜಾಯ್ನ್ ಆಗಿದ್ರಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಕೇಳುತ್ತೆ, ಅದನ್ನೆಲ್ಲ ಕೊಡ್ತಾ ಹೋಗಿ. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಕ್ವಶನ್ಸ್ ಗಳಿದೆ. ಅಂದ್ರೆ ನೀವೇನಾದ್ರು ಸೆರೆಬ್ರಲ್ ಪಾಲ್ಸಿ ಇದರಿಂದ ಏನಾದ್ರು ಸಫರ್ ಆಗ್ತಿದ್ದೀರಾ, ಈ ತರ ಎಲ್ಲ ಕ್ವಶನ್ಸ್. ಡಿಸೆಬಿಲಿಟಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳುತ್ತೆ, ಅದನ್ನೆಲ್ಲ ಕೊಡಿ. ನೀವೇನಾದ್ರು ಡಿಸೆಬಿಲಿಟಿ ಇದ್ರೆ ಅಂದ್ರೆ ಸ್ಕ್ರೈಬ್ ಅಂದ್ರೆ ನಿಮ್ ಪರವಾಗಿ ಯಾರು ಎಕ್ಸಾಮ್ ಬರೆಯಕ್ಕೆ ಬೇಕಾ ಅದ್ರ ಬಗ್ಗೆ ಎಲ್ಲ ಕೇಳುತ್ತೆ, ಬೇಕಿದ್ರೆ ಕೊಡಿ ಇಲ್ಲಿ. ಆಮೇಲೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಬೇಕು ಅಂದ್ರೆ ಎಸ್ ಅಥವಾ ನೋ ಕೊಡಿ. ಆಮೇಲೆ ಎಸ್ ಅಂತ ಕೊಟ್ರೆ ಏನು ಅಂತ ಇಲ್ಲಿ ಚೂಸ್ ಮಾಡಕ್ ಬರುತ್ತೆ, ಅದನ್ನ ಕೊಡಿ. ಅದಾದ್ಮೇಲೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ
ಅದನ್ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮ್ದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂದ್ರೆ ನಿಮ್ದು ಏನು ಡಿಪ್ಲೊಮೋನೋ ಡಿಗ್ರಿ ಏನು ಮುಗಿಸಿದ್ದೀರಾ ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳುತ್ತೆ. ನೀವೇನು ಮುಗಿಸಿದ್ದೀರಾ, ಯಾವ ಸಬ್ಜೆಕ್ಟಲ್ಲಿ ಮುಗಿಸಿದ್ದೀರಾ, ಮತ್ತು ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಅದ್ರ ರಿಲೇಟೆಡ್ ಎಲ್ಲ ಕ್ವಶನ್ ಕೇಳುತ್ತೆ. ಅದನ್ನೆಲ್ಲ ಕೊಡಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮದು ಫೋಟೋಗ್ರಾಫ್ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ. ಅಂದರೆ ನಿಮ್ಮ ಫೋಟೋಗ್ರಾಫ್ 20 KB ಇಂದ 50 KB ಒಳಗಿರಬೇಕು. ಮತ್ತು ಸೈಜ್ ನೋಡಿದರೆ 3.5 ಸೆಂಟಿಮೀಟರ್ ಇಂಟು 4.5 ಸೆಂಟಿಮೀಟರ್ ಇರಬೇಕು. ಇನ್ನು ನಿಮ್ಮದು ಸಿಗ್ನೇಚರ್ ಬಂದು 10 KB ಇಂದ 20 KB ಒಳಗಿರಬೇಕು. ಅದರದ್ದು ಸೈಜ್ ಬಂದು 4 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಇರಬೇಕು. ಆಮೇಲೆ ನೀವು ಫೋಟೋನ ಯಾವಾಗ ತೆಗೆಸ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಕೇಳುತ್ತೆ. ನೀವೇನಾದ್ರು 27 ಏಪ್ರಿಲ್ 2023 ಆದಮೇಲೆ ಫೋಟೋ ತಗೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ರೀಸೆಂಟ್ ಫೋಟೋಗ್ರಾಫ್ ಹಾಕಿ ಅದೇ ಬೆಸ್ಟ್. ಹೊಸ್ದಾಗಿ ಫೋಟೋ ತೆಗೆಸ್ಬಿಟ್ಟು ಹಾಕಿ ಅದೇ ಬೆಸ್ಟ್ ಅನ್ಸುತ್ತೆ. ಆಮೇಲೆ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ. ಇಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಕ್ಯಾಪ್ಚಾ ಕಾಣಿಸ್ತಿದೆ ಅದು ಕೊಟ್ಬಿಟ್ಟು ಪ್ರಿವ್ಯೂ ಅಂತ ಕೊಡಿ. ಆಮೇಲೆ ಎಲ್ಲದನ್ನೂ ತೋರಿಸುತ್ತೆ. ಅದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಫೈನಲ್ ಸಬ್ಮಿಟ್ ಕೊಡಿ. ಆಮೇಲೆ ಅಪ್ಲಿಕೇಶನ್ ಫೀಸ್ ನ ಕಟ್ಟಿ. ಏನಾದ್ರು ತಪ್ಪಾಗಿದ್ರೆ ಮತ್ತೆ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಎಡಿಟ್ ಮಾಡಿ. ನೀವೇನಾದ್ರು ಹಂಗೆ ಸಬ್ಮಿಟ್ ಮಾಡಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಬೇಕಾದ್ರೆ ಫೈನ್ ಕಟ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, 1-2 ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರನೇ ಕಟ್ಬೋದು. ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯಾವ್ದ್ರಲ್ಲಾರು ಕಟ್ಬೋದು. ಲಾಸ್ಟ್ಗೆ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ. ಈ ಪ್ರಿಂಟ್ ಔಟ್ ಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಇಷ್ಟು ಬಂದ್ಬಿಟ್ಟು ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ನಾನು ಪ್ರತಿಯೊಂದು ಡೀಟೇಲ್ಸ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಲಿಂಕ್ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸಿಲೆಬಸ್ ನೋಡಿ ಅದ್ರ ಪ್ರಕಾರ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.